ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಬಂಗಾರಮ್ಮನವರೇ. ನಮಸ್ಕಾರ ಮೇಸ್ಟ್ರೆ. ಪುಟ್ಟಕ್ಕ ಮೇಸ್ಟ್ರೆ ಸಂದಾಕಿದ್ದೀರಾ? ಸಂದಾಕಿದ್ದೀವಿ ಅಮ್ಮರೇ. ತಾವು ನೋಡ್ತಾ ಇದೆಯಲ್ಲ ಪುಟ್ಟಕ್ಕ. ಹೌದು, ಇದೇನು ಒಳ್ಳೆ ಬಿಸಿಲು ಮೂಡೋ ಹೊತ್ತಿಗೆ ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀರಿ? ಇವರು ಮೇಷ್ಟ್ರ ಜಮೀನ ವ್ಯಾಪಾರ ಮಾಡಕ್ಕೆ ಬರ್ತೀವಿ ಅಂದ್ರಂತೆ. ಅದಕ್ಕೆ ನಾವು ಮೇಷ್ಟ್ರ ಜೊತೆ ಬಂದಿದ್ದೀವಿ ಅಮ್ಮರೇ. ವಾ, ಅದಕ್ಕೆ ಎಲ್ಲ ಸ್ವಾಮಿಗಳು ಇಲ್ಲೇ ಅವರೇ. ಪುಟ್ಟಕ್ಕ, ಮಾಲೆ ಹಾಕೊಳ್ಳೋರ್ ಮನ್ಸು ಅದ್ಯಾವ್ರಷ್ಟೇ ಪವಿತ್ರ ಆಗಿರ್ಬೇಕಲ್ವೇ? ಹೌದು ಅಮ್ಮರೇ. ಮಾಲೆ ಹಾಕೊಂಡಾಗ ಪಾಲಿಸೋ ನೇಮ ನಿಷ್ಠೆನ ಬದುಕಿನಾಗೂ ಅಳವಡಿಸ್ಕೊಂಡ್ರೆ ಬದುಕು ಯಶಸ್ಸೆ. ದೀಟ ಪುಟ್ಟಕ್ಕ, ಈಗ ನಾನು ಬಂದಿರೋ ಕೆಲಸನೂ ನೀನು ಹೇಳ್ದಂಗೆ ಯಶಸ್ಸಾಗ್ಬಿಟ್ರೆ ನಂಗೆ ಆಟೆ ಸಾಕು. ಈಗ ನೀವು ಹೇಳಿದ್ದು ಸಾಧ್ಯ ಆಗಿಲ್ಲವ ಸ್ವಾಮಿಗಳೇ. ಅದು ಏನು ಹೇಳ್ತಿದ್ದೀರೋ ಅದನ್ನ ಒಸಿ ಬುಡ್ಸಿ ಹೇಳಿದ್ರೆ ಒಳ್ಳೇದು ಸ್ವಾಮಿಗಳೇ. ಅಂದರೆ ಈ ಜಮೀನ ಮೇಷ್ಟ್ರ ಸ್ವಾಮಿಗಳು ಮಾರಕ್ಕಿಲ್ಲ ಅಂತ ಹೇಳ್ತವ್ರೆ. ಯಾಕೆ ಮೇಸ್ಟ್ರೆ, ಈ ಬರ್ಡ್ನೆಲ್ಲ ಇಟ್ಕೊಂಡು ಅದು ಏನು ಮಾಡ್ತೀರಿ? ಅದನ್ನೇ ಮೇಡಮ್ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ. ಇವರೇನಾದರೂ ಈ ಜಾಗನ ಖರೀದಿ ಕೊಟ್ಟರೆ ಇಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ. ಸ್ಕೂಲ್ ಟೀಚರ್ ಆಗಿ ನಿಮ್ಗಷ್ಟು ಅರ್ಥ ಆಗೋದಿಲ್ವಾ? ನೋಡಿ, ಅವರು ಅಕ್ಷರ ಕಲಿಸೋ ಮೇಷ್ಟ್ರು. ಅವ್ರಿಗೋಸಿ ಗೌರವ ಕೊಟ್ಟು ಮಾತಾಡೋದು ಸರಿ. ನೀವು ಹಿಂಗೆ ಮಾತಾಡೋದು ಯಾಕೋ ಸರಿ ಕಾಣ್ತಿಲ್ಲ. ಓಹ್ ಸಾರಿ, ಈ ಬರ್ಡ್ನೆಲಕ್ಕೆ ನೋಡಿ, ನಿಮ್ಗಿದು ಬರ್ಡ್ನೆಲ್ಲ ಅನ್ಸ್ಬೈದು, ಆದರೆ ಇದ್ರ ಹೊಟ್ಟೆ ಒಳಗೆ ಹಸಿರಿನ ಕಣಜನೇ ತುಂಬ್ಕೊಂಡೈತೆ. ಇದನ್ನ ನಿಮಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತಲೇ ನಾವೆಲ್ಲ ಬಂದಿರೋದು. ಆದರೆ ಅಮ್ಮರು ನಿಮ್ಮ ಪರವಾಗವ್ರೆ ಅನ್ನೋದು ನಂಗೆ ಈಗಲೇ ಗೊತ್ತಾಗಿತ್ತು. ದೀಟ ಪುಟ್ಟಕ್ಕ, ನಾನು ನಿಮ್ಮಂಗೆ ಇವ್ರ ಪರವಾಗಿ ಇಲ್ಲಿಗೆ ಬಂದೀವಿ. ಇವ್ರಿಗೆ ನೆಲವ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿವ್ನಿ. ಆದರೆ ನನಗೂ ಇಲ್ಲಿಗೆ ಬಂದ ಮ್ಯಾಕೆ ನನಗೆ ಬೇಕಾದವ್ರೆ ನಾನು ಇರುದ್ದ ನಿಂತವ್ರೆ ಅಂತ ಗೊತ್ತಾಗಿತ್ತು. ಅಕ್ಕ, ನನಗೆ ಮತ್ತು ಹೊಸ ಹೊತ್ತಿಗೆ 2 ತಟ್ಟೆಲಿ ಊಟ ಹಾಕೊಡಿ. ಸರಿ ಆಯಿತು ಅಮ್ಮೋರೆ. ಸ್ನೇಹ, ಊಟನ ತಟ್ಟೆಗೆ ಹಾಕ್ಸ್ಕೊಂಡು ಮ್ಯಾಲೆ ತಗೊಂಡು ಹೋಗ್ತಿದ್ಯಾ? ಹ್ಞೂ. ವಸು ಎಲ್ಲವಾ ಕಾಣ್ತಾ ಇಲ್ಲ? ಅದಕ್ಕೆ ಕಬೋರ್ಡ್ ಕ್ಲೀನ್ ಮಾಡ್ಕೋತಿದ್ದಾರೆ. ಅದಕ್ಕೆ ಊಟನ ಅಲ್ಲಿಗೆ ತೊಗೊಂಡು ಹೋಗೋಣ ಅಂತ ಬಂದೆ. ಹೋ ಹೌದಾ? ನಾನು ಹೆಲ್ಪ್ ಮಾಡಲಾ? ಬೇಡ, ಪರವಾಗಿಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಇಲ್ಲಿಗೆ ಬಂದು ಒಂದು 10 ನಿಮಿಷ ಊಟ ಮಾಡ್ಕೊಂಡು ಹೋಗಿದ್ರೆ ಆಗಿರೋದು. ಅದಕ್ಕೆ ಸುಸ್ತು ಅಂತಿದ್ರು, ಅದಕ್ಕೆ ತೊಗೊಂಡು ಹೋಗ್ತಿದ್ದೀನಿ. ಸುಸ್ತಾ? ಯಾಕವ್ವ? ಇಲ್ಲ, ಗಾಬರಿ ಆಗೋವಂಥದ್ದು ಏನಿಲ್ಲ. ಬೆಳಿಗ್ಗೆ ತಿಂಡಿ ತಿಂದಿಲ್ವಂತೆ, ಅದಕ್ಕೆ ಅಷ್ಟೆ. ಸರಿ ಸರಿ, ಬಿನ್ನೆ ತಕೊಂಡು ಹೋಗವ. ಏನಾರ ಬೇಕಂದ್ರೆ ಕೂಗು, ನಮ್ಮ ರಾತ ತಕೊಂಡು ಬರ್ತಾಳೆ. ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಸ್ನೇಹ, ನನ್ನ ಕೈಯಾರ ನಾನೇ ಎಳ್ಳುಂಡೆ ಮಾಡಿರ್ನಿ, ಇದನ್ನು ತಕೊಂಡೋಗವ. ಅಮ್ಮ ಮಾಡಿದ ಎಳ್ಳುಂಡೆನ ನೀನು ಟ್ರೈ ಮಾಡಲೇಬೇಕು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ನನಗೆ 2 ಸಾಕು. 2? ನಿಂಗೂ ವಸುಗೂ ಎಲ್ಲಿ ಸಾಕಾಗ್ತೈತೆ? ವಸು ತಿಂತಾಳೆ, ತಕೊಂಡೋಗು. ಹೊಸ ಹೊತ್ತಿಗೆಗ ಅದು ನನಗೆ ಎಳ್ಳಷ್ಟು ಇಷ್ಟ ಆಗಲ್ಲ ಅಮ್ಮ, ಅದಕ್ಕೆ 2 ಸಾಕು. ಸರಿ ನಾವು ತಗೋ.
ಕೂತ್ಕೊಳ್ಳಿ. ಸರಿನವ. ಸರೋಜಾ, ಹೋಗಿ ಎಲ್ಲರನ್ನು ಊಟಕ್ಕೆ ಕರೆಯೋಗವ. ರಾಧಾ, ಇವರಿಬ್ರು ನಡ್ಕೊಂತಿರೋದು ನೋಡಿದ್ರೆ ವಿಷಯ ಬೇರೆನೇ ಐತೆ ಅನ್ನಿಸ್ತೈತೆ. ಇವ್ರು ಬೆಳಗ್ಗೆ ಗೋಡಿಗೆ ಹೋಗ್ಬೇಕಾದ್ರೂ ದಿಟ್ಟ ಹೇಳ್ತಾವ್ರೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಈಗಲೂ ಗುಮ್ಮಾಣಿ ಬರಂಗೆ ನಡ್ಕೊಂತಾವ್ರೆ. ಅಮ್ಮ, ಅದೇನಾದರೂ ಆಗಿರಲಿ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ. ಬಾ ಊಟ ಮಾಡೋಣ. ಮೇಸ್ಟ್ರೆ, ಈ ಜಾಗಕ್ಕೆ ನಿಮ್ಗೆ ಅದು 8 ಹಣ ಬೇಕು ಅಂದ್ರೂ ಕೇಳಿ, ಇಲ್ಲ ಬ್ಯಾರೆ ಎಲ್ಲನ ಜಮೀನ್ ಬೇಕಾ ಅದನ್ನ ಕೇಳಿ ನಾನೇ ಕೊಡಿಸ್ತೀನಿ. ಆದ್ರೆ ಈ ಜಾಗ ಕೊಡಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀನು ವಸಿ ನಿನ್ನ ಮನಸ್ಸನ್ನ ಬದಲಾಯಿಸ್ಕೊ ಪುಟ್ಟಕ್ಕ. ಅಮ್ಮರೇ, ನಾವು ಬಂದಿರೋದು ಈ ಜಮೀನಿಗೆ ಸಂಬಂಧಪಟ್ಟಂಗೆ ದುಡ್ಡಿನ ಮಾತುಕತೆ ಆಡೋಕ್ಕಲ್ಲ. ಆದ್ರೂ ಪುಟ್ಟಕ್ಕ, ಈ ಬರ್ಡ್ ನೆಲದಾಗೆ ನಮ್ಮ ಊರಿನ ಮಕ್ಳು ಭಾಳ ಬೆಳಗ್ತೈತೆ ಅನ್ನೋಂಗಿದ್ರೆ ಅದಕ್ಕೆ ನಾವು ಯಾಕೆ ಬೇಡ ಅನ್ಬೇಕು? ಅದೆಲ್ಲದಕ್ಕಿಂತಲೂ ನಾನು ಇವ್ರಿಗೆ ಮಾತು ಕೊಟ್ಟಿಲ್ಲಿ ಕರ್ಕೊಂಡು ಬಂದೀನಿ. ನಿನಗೆ ಗೊತ್ತು ಪುಟ್ಟಕ್ಕ, ಈ ಬಂಗಾರಮ್ಮ ಒಂದ್ಕಿತ ಮಾತು ಕೊಟ್ಟ ಮೇಲೆ ಮುಗೀತು. ಅವ್ವ ಸ್ವಾಮಿ, ನೀವು ಮಾತು ಕೊಟ್ಟಂಗೆ ನಾನು ಮೇಷ್ಟ್ರ ಸ್ವಾಮಿಗಳಿಗೆ ಈ ಜಮೀನ ಉಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿವ್ನಿ. ಮೇಸ್ಟ್ರೆ, ಪುಟ್ಟಕ್ಕ, ನೀವಿಬ್ರು ತಿಳಿದಿರೋರು, ಜೀವನದ ಅನುಭವ ಹೊಂದಿರೋರು. ನಾನು ಅನ್ನೋದಕ್ಕಿನ್ನ ನಾವು ಅನ್ನೋದ್ರಾಗೆ ನೆಮ್ಮದಿ ಜಾಸ್ತಿ ಐತೆ ಅಂತ ನಿಮಗೂ ಗೊತ್ತೈತೆ. ಇಲ್ಲಿ ನೀನ ಅಂತ ಜಿದ್ದಕ್ಕೆ ಬೀಳೋದಕ್ಕಿನ್ನ ಯಾರ ಮಾತು ಉಳ್ಕೊಂಡ್ರೆ ಈ ಹಳ್ಳಿಗೆ ಒಳ್ಳೇದಾಗ್ತೈತೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಿದ್ರೆ ಒಳ್ಳೇದಲ್ವೇ? ಅಮ್ಮರೇ, ನಾನು ನಿಮ್ಮ ಎದುರಿಗೆ ನಿಂತು ನಿಮ್ಮ ಸಮಕ್ಕೆ ಮಾತಾಡ್ತೀವಿ ಅಂತ ತಪ್ಪು ತಿಳ್ಕೋಬೇಡಿ. ಮೇಷ್ಟ್ರ ಕುಟುಂಬ ಈ ಊರಿನ ಏಳಿಗೆಗೆ ಶಾನ ಕೊಡುಗೆ ಕೊಟ್ಟೈತೆ. ನೀವೇ ಹೇಳೋ ಹಂಗೆ ಭವಿಷ್ಯದಾಗೆ ನಮ್ಮ ಊರ ಐಕ್ಳಿಗೆ ಒಳ್ಳೇದಾಯ್ತದೆ ಅನ್ನೋ ಮಾತು ಒಬ್ಬ ಮಾತೆ. ಹಂಗಂತ ಪೂರ್ವಜರು ಉಳಿಸ್ಕೊಟ್ರೋ ನೆಲನ ಮಾರಕ್ಕಾಯ್ತದ? ನಮ್ಮ ಹಿರಿಯರು ಓಡಾಡಿರೋ ಜಾಗ ಇದು. ಇದನ್ನು ಮಾರ್ಕೊಂಡ್ರೆ ಅವರ ನೆನಪುಗಳನ್ನೇ ಮಾರ್ಕೊಂಡಂಗೆ ಅಮ್ಮವ್ರೆ. ನಿಮ್ಮ ಹಿರೀಕರು ಮಾಡಿದ ಸಮಾಜದ ಪರದ ಕೆಲಸಕ್ಕೆ ನಾನು ತಲೆ ಬಾಗ್ತೀನಿ ಮೇಸ್ಟ್ರೆ. ಆದ್ರೆ ಇವರು ಅಂಥದ್ದೇ ಒಂದು ಕೆಲಸ ಮಾಡಕ್ಕಲ್ವೇ ಈಗ ಈ ಜಾಗ ಕೇಳ್ತಿರೋದು? ಯೋಚನೆ ಮಾಡಿ ಮೇಸ್ಟ್ರೆ, ಈ ಜಾಗದಾಗ ಇವ್ರೇನ ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ರೆ ನಮ್ಮ ಸುತ್ತಮುತ್ತ 6 ಹಳ್ಳಿಲಿರೋ ಜನಾಂಗಕ್ಕೆ ಅಲ್ವೇ ಕೆಲಸ ಸಿಗೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.